ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹುಡುಗರೆಲ್ಲ ಈಗ ರೆಡಿಯಾಗಿ ಎಲ್ಲ ಕಾಫಿ ಕುಡಿಗೆ ಹೋಗ್ತಿದ್ದೀವಿ. ಗೈಸ್, ಹುಡುಗರೆಲ್ಲ ಬ್ಲ್ಯಾಕ್ ಕಾಫಿ ತಗೋತಿದ್ದೀವಿ. ಗೈಸ್, ಹುಡುಗರೆಲ್ಲ ಕಾಫಿ ಕುಡ್ಕೊಂಡು ಹೋಗ್ತಿದ್ದೀವಿ. ಹಾಗೆ ಎಲ್ಲ ಹುಡುಗರೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋದು ಅಂತ ಪ್ಲಾನ್ ಹಾಕೊಂಡು ಹೋಗ್ತಿದ್ವಿ. ರೆಡಿಯಾಗಿ ಸಿಗ್ತೀವಿ ಗೈಸ್. ವೆಲ್ಕಮ್ ಬ್ಯಾಕ್ ಗೈಸ್. ಈಗ ಹುಡುಗರೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ನಮ್ಮ ಶಿಷ್ಯ ನೋಡಿ ಏನು ಹೇಳ್ತವ್ರೆ ಗೈಸ್. ನೋಡಿ ಗೈಸ್, ಯಾವತ್ತವ್ರು ಇನ್ನೇ ಲೇಟಾಗಿ ಬರ್ತೇನೆ. ಅದವಳು ಹಂಗೆ ಹಂಗೆ ಅಂತ ಅದಕ್ಕೆ ಒಂದು ಕೊಟ್ಟೆ ಗೈಸ್. ಈಗ ಹುಡುಗರೆಲ್ಲ ಆಟ ಹೋಗ್ತೀವಿ. ಶಿಷ್ಯ ಗೈಸ್, ಇವ್ನು ಹೇಳೋದು ಇವನ್ಗೆ ಅರ್ಥ ಆಗ್ಬೇಕು. ಹೆಂಗೆ ಮಾತಾಡ್ತಾನೆ ಅಂದರೆ ಸೇಮ್ ಹಿಂಗೆ ಮಾತಾಡ್ತಾನೆ. ಗೈಸ್, ನಮ್ಮ ಹುಡುಗ ಇವನ ಬಾಂಡ್ಲಿ ಅಂತಿದ್ದ. ಅದಕ್ಕೆ ನೋಡಿ ಇಬ್ರು ಹಿಂಗೆ ಜಗಳ ಆಡ್ತಾರೆ ಸೇಮ್. ಫೈನಲಿ ಗೈಸ್ ಎಲ್ಲ ದೇವಸ್ಥಾನಕ್ಕೆ ಬಂದು ಈಗ ದೇವ್ರ ದರ್ಶನ ಮಾಡ್ಬೇಕು ಇಷ್ಟೇ. ಗೈಸ್, ಹಾಗೆ ಇಲ್ಲಿ ನೋಡಿ ಗಾಂಧಿ ತಾತ. ಗೈಸ್, ದರ್ಶನ ಎಲ್ಲ ಆಗಿ ಎಲ್ಲರೂ ಪ್ರಸಾದ ತಿನ್ನಕ್ಕೆ ಬಂದಿದ್ದೀವಿ. ಗೈಸ್, ಹುಡುಗರೆಲ್ಲ ದರ್ಶನ ಮಾಡ್ಕೊಂಡು ಬಸ್ಸಲ್ಲಿ ಹೋಗ್ತಿದ್ವಿ. ಗೈಸ್, ನಮ್ಮ ಹುಡುಗನ್ಗೆಲ್ಲಾರು ಹೊಟ್ಟೆ ಹೊರ್ತೀವಿ. ಅದಕ್ಕೆ ನೋಡಿ ಏನು ಹೇಳ್ತಾನೆ. ಫೈನಲಿ ಗೈಸ್, ಅಲ್ಲಿಂದ ಬಂದು ಎಲ್ಲ ರೂಮ್ ಚೆಕ್ಔಟ್ ಮಾಡ್ಬಿಟ್ಟು ಎಲ್ಲ ಹುಡುಗರೆಲ್ಲ ಹೋಗ್ತಾ ಇದ್ವಿ. ಹುಡುಗರೆಲ್ಲ ಹಾಗೆ ರೈಲ್ವೆ ಸ್ಟೇಷನ್ ನಡ್ಕೊಂಡು ಬಂದ್ವಿ. ಫೈನಲಿ ಗೈಸ್, ಹುಡುಗರೆಲ್ಲ ಬಂದು ಇಬ್ಬರು ಹುಡುಗರು ಮಾತ್ರ ಅಲ್ಲಿ ಕುಣಿಸ್ಬಿಟ್ಟು ಲಗೇಜ್ ನೋಡ್ಕೊಳ್ಳಂಬಿಟ್ಟು ನಾವು 3 ಸೀಟ್ ತಿರ್ಗಾಡ್ಕೊಂಡು ಹೋಗ್ತಿದ್ವಿ. ಫೈನಲಿ ಗೈಸ್, ನಾವು 3 ಸೀಟಿಗೆ ತಿರ್ಗಾಡ್ಕೊಂಡು ಬಂದು ಈಗ ಅವರಿಬ್ಬರು ತಿರ್ಗಾಡ್ಕೊಬತ್ತೀನಿ ಅಂತ ಹೋಗೋರೆ. ನಮ್ಮ ಹುಡುಗ ನೋಡಿ ಗೈಸ್ ಬೇಸ್ ಜಿಪ್ತಾ ಇರ್ತಾನೆ ಪಾಪ ಅವನಿಗೆ. ಯಾವ ಇವೆಲ್ಲ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹುಚ್ಚ ಬಿಡಿದೀನಿ ಗುರುದನ, ಹುಚ್ಚ ಬಿಡಿದೀನಿ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಗೈಸ್, ಟ್ರೈನ್ ಬರೋದು 8 ಗಂಟೆ ಆಯ್ತು ಬಂತೆ. ಫೋನಲ್ಲಿ ಚಾರ್ಜರ್ ಇರಲಿಲ್ಲ, ಅದಕ್ಕೆ ಹೇಳ್ತಿದ್ವಿ.
ಫೋನ್ ಚಾರ್ಜರ್ ಮಾಡ್ಕೊಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ವೆಲ್ಕಮ್ ಬ್ಯಾಕ್ ಗೈಸ್. ಚಾರ್ಜರ್ ಮಾಡ್ಕೊಂಡು ಈಗ ನಾನು ನಮ್ಮ ಹುಡುಗನ ನಿಂತ್ಕೊಂಡಿದ್ದೀವಿ. ಟೈಮ್ 2 ಗಂಟೆ ಆಗಿದೆ. ನಮಗೂ ಹುಡುಗನಿಗೂ ನಿದ್ದೆ ಬರ್ತಾಯಿಲ್ಲ, ಅದಕ್ಕೆ ಇಬ್ಬರು ಹುಡ್ಕೊಂಡು ಅಲ್ಟೆ ಹೊಡಿತಿದ್ವಿ.